ಕಾಲ್ ಹಿಡ್ಕೊಂಡ್ ಬೇಡ್ಕೊಳೋ ಬದ್ಲು ಬಾಯ್ ತಪ್ಕೊಂಡ್ ನಚ್ಕಾಗ ಮಾಡೋ ಬಿಟ್ಬಿಡ್ತೀನಿ. ಇವಳು ಗಂಡ ಇಸ್ಪೀಟ್ ಆಡಕ್ ದುಡ್ಡಿಲ್ದೆ ಇವಳನ್ನ ನನ್ಗೆ ಅಡ್ಬಿಟ್ ಸೋತವನೆ. ಸಾಲ ತೀರ ಗಂಟ ಇವಳು ನನ್ ಸೊತ್ತು. ಜೀವದ ಮೇಲೆ ಆಸೆ ಇದ್ರೆ 1 ನಿಮಿಷ ಇಲ್ಲಿ ನಿಂತ್ಕೋಬೇಡ, ಹೋಗ್ತಾ ಇರು. ಎಲ್ಲಿದಾನಮ್ಮ ನಿನ್ ಗಂಡ? ಆ ಉಗ್ರಪ್ಪ ಭೂತಪ್ಪ ಜೂಜ್ಖಾನೆ ಮಾಡಿರೋ ನಿಮ್ ತಂದೆಯವ್ರು ಕಟ್ಸಿರೋ ಛತ್ರದಲ್ಲಿ ಅವರೇ ಧಣಿ. ಯಾವನ್ರಲ್ಲ ಅವನು? ಮಕ್ಳ ಬಾಗ್ಲಾಗ್ ಬರೋದು ಬಿಟ್ಟು ಎದ್ರ ಬಾಗ್ಲಾಗ್ ಬಂದವನೇ. ನಿಮ್ಮ ಆ ಜನ್ಮ ವೈರಿ ಅಂದ್ರೆ ನಿಮ್ಮ ಕಾಲಿನ ಯಮ ದೊಡ್ಡ ಬಂಗ್ಲೆ ಗೋಪಿನಾಥ್ ರಾವ್. ಕೂತ್ಕೊಳ್ಳಿ ಯಾಕೆ ಭೈರ ಏನ್ಲಾ ಇವನು ಹುಚ್ಚಿನಾಗಿ ಹೊಡೆದಂಗ್ ಹೊಡಿತಾವನೆ. ಡೋಂಟ್ ವರಿ, ತಗೋ. ನನ್ ಮಕ್ಕಳು ಸವಾಸ ಬೇಡ ಅಂದೆ ಕೇಳ್ದ ನೀನು. ಏನ್ ಮಾಡೋದು, ನಮಗೆ ಇವ್ರನ್ನ ಬಿಟ್ರೆ ಬೇರೆ ಗತಿನೇ ಇಲ್ವೇ? ಕುಡ್ದಿದ್ದೆಲ್ಲ ಇಳಿದಾಯ್ತು. ಹೆಂಡತಿ ಸತ್ರೆ ಇನ್ನೊಂದು ಮದುವೆ ಆಗ್ತೀನಿ ಅಂತ ಯಾರೋ ಹೇಳಿದ್ದಂತಲ್ಲ, ಯಾವನವನು? ನಾನೇ ದಣಿ, ತಪ್ಪಾಯ್ತು ದಣಿ, ಇನ್ಮೇಲೆ ಹೇಳೋದಿಲ್ಲ. ಇನ್ನೊಂದ್ಸಾರಿ ನೀವ್ ಯಾರಾದ್ರೂ ಇಲ್ಲಿಗೆ ಬಂದು ಇಸ್ಪೀಟ್ ಆಡೋದನ್ನ ನಾನು ನೋಡಿದ್ರೆ ನೀವ್ ಆಡೋ ಕೈನ ಕತ್ತರಿಸಾಕ್ಬಿಡ್ತೀನಿ, ಹುಷಾರ್. ಆ ಉಗ್ರಪ್ಪ ಭೂತಪ್ಪ ನಮ್ಗೆಲ್ಲ ಕುಡಿಸಿ ಜೂಜಾಡ್ಸಿ ನಿಮ್ಮ ತಂದೆಯವರು ದಾನವಾಗಿ ಕೊಟ್ಟಿದ್ದ ಜಮೀನಿನ ಪತ್ರನೆಲ್ಲ ನಮ್ಮಿಂದ ಮೋಸದಿಂದ ಕಿತ್ಕೊಂಡಿದ್ದಾರೆ ದಣಿ. ಅದನ್ನೆಲ್ಲ ದಯವಿಟ್ಟು ವಾಪಸ್ ಕೊಡ್ಸಿ ದಣಿ. ಇವ್ರುಗಳಿಗೆ ಸೇರ್ಬೇಕಾದ ಪತ್ರಗಳನ್ನ ನೀನು ಒಳ್ಳೆ ಮಾತಲ್ಲಿ ಕೊಟ್ರೆ ಸರಿ, ಇಲ್ದಿದ್ರೆ ನಿಮ್ಮ ಡೆಡ್ ಬಾಡಿನ ಫ್ರೀಯಾಗಿ ಮೆಡಿಕಲ್ ಕಾಲೇಜ್ಗೆ ಪಾರ್ಸಲ್ ಮಾಡ್ಬೇಕಾಗುತ್ತೆ. ನೀನ್ ಹೇಳ್ದೆ ಅಂತ ಹೆದರ ಕಂಡು ಕೊಟ್ಟು ಬಿಡೋದಕ್ಕೆ ಅದೇನು ಕಳ್ಳೆ ಪುರಿ ಕಟ್ಟಿ ಕೊಡೋ ಕಾಗದ ಅಲ್ಲ. 1000 ರೂಪಾಯಿ ಕೊಟ್ಟು ಹಣ ಇಟ್ಕೊಂಡಿರೋ ಗೌರ್ಮೆಂಟ್ ಛಾಪ ಕಾಗದ. ಬೇಡಿ ದಣಿ, ನನ್ ಗಂಡ ಸಾಯಿಸ್ಬೇಡಿ. ನನ್ ಮುತ್ತೈದೆ ಭಾಗ್ಯ ಉಳಿಸ್ಕೊಡಿ ದಣಿ. ತಗೊಳ್ಳಿ ದಣಿ, ಇದ್ರಲ್ಲಿ ಜಮೀನ್ ಪತ್ರಗಳೆಲ್ಲ ಇವೆ, ತಗೊಳ್ಳಿ ದಣಿ. ನಿನ್ ಹೆಂಡತಿ ಮುತ್ತೈದೆಯಾಗಿ ಬದುಕಿರ್ಬೇಕು ಅಂತಂದ್ರೆ ಈ ಕ್ಷಣನೇ ಈ ಛತ್ರನ ಖಾಲಿ ಮಾಡ್ಬೇಕು. ಇಲ್ಲ ತಗೊಳ್ಳಿ, ಇವತ್ತೇ ಕೊನೆ. ಇನ್ಮೇಲೆ ಯಾರು ಜೂಜಾಟ ಆಡಬೇಡಿ, ಕಷ್ಟಪಟ್ಟು ಬದುಕೋದನ್ನ ಕಲೀರಿ. ನಾಳೆಯಿಂದ ಈ ಛತ್ರನ ಊರಿನ ಶುಭ ಕಾರ್ಯಕ್ಕೆ ಉಪಯೋಗಿಸಿ. ನನ್ನ ಅಪ್ಪಣೆ ಇಲ್ದೆ ಅದ್ ಹೆಂಗೆ ಅವನ್ ಕೈಲಿ ಪತ್ರ ತಂದ್ಕೊಟ್ಟೆ? ಅದೆಲ್ಲ ನಂಗೆ ಗೊತ್ತಿಲ್ಲ ರೀ. ನಾನ್ ಮುತ್ತೈದೆಯಾಗಿ ಸಾಯ್ಬೇಕು. ಮುತ್ತೈದೆಯಾಗಿ ಸಾಯ್ಬೇಕಾ? ಈಗಲೇ ಸಾಯಿ. ನಿನ್ ಹೆಂಡತಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಗೋಪಿನಾಥ ನಿನ್ ಹೆಣನ ನಾನೇ ಹೂಣಾಗ್ ಮಾಡ್ತಾನೆ. ಅವನಿಗೆ ನಾವು ಸಮಾಧಿ ಕಟ್ಟೋವರೆಗೂ ಸ್ವಲ್ಪ ಸಮಾಧಾನವಾಗಿರು. ತಾಯಿ, ಹಸಿವೆ ಆಗ್ತಾ ಇದೆ, ಏನಾದರೂ ಕೊಡ್ತೀರಾ? ಸ್ವಲ್ಪ ಇರಪ್ಪ. ಸ್ವಾಮೀಜಿ, ಏನಿದು? ಒಳಗಡೆ ಬನ್ನಿ, ಊಟ ಮಾಡ್ಕೊಂಡು ಹೋಗ್ರಂತೆ. ಪರವಾಗಿಲ್ಲ, ಬೇಡ. ಚೇಚೆ, ಎಲ್ಲಾದ್ರೂ ಉಂಟಾ? ಸಂಕೋಚ ಪಟ್ಕೋಬಿಡಿ ಸ್ವಾಮೀಜಿ, ಬನ್ನಿ. ತೃಪ್ತಿಯಾಗಿ ಊಟ ಮಾಡಿಪ್ಪ. ನಿಜಾನ ಸೌಭಾಗ್ಯ? ಯಾ, ಇಟ್ಸ್ ಫ್ಯಾಕ್ಟ್. ಹಾಗಿದ್ಮೇಲೆ
ಆ ನಿಮ್ಮಣ್ಣ ಧಣಿನ ನೋಡೋದಕ್ಕೆ ನಾನು ವಾಣಿ ಖಂಡಿತವಾಗ್ಲೂ ಜಾತ್ರೆಗೆ ಬರ್ತೀವಿ. ನೋ 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 ಇಂಪಾಸಿಬಲ್. ಆ ಹಳ್ಳಿ ಜಾತ್ರೆ ನೋಡಕ್ ನಾನು ಬರೋಲ್ಲಪ್ಪ. ಹಾ, ಬೇಕಾದ್ರೆ ಜಾತ್ರೆ ಪ್ರೋಗ್ರಾಮ್ ನ ಕ್ಯಾನ್ಸಲ್ ಮಾಡಿ ಡೆಲ್ಲಿಗೋ ಕಾಶ್ಮೀರಕ್ಕೋ ಜಾಲಿಯಾಗಿ ಹೋಗ್ಬಿಟ್ಟು ಬರೋಣ. ಖಂಡಿತ ಬೇಡ. ವರ್ಷಕ್ಕೊಂದ್ಸರಿ ನಿನ್ನ ಅಣ್ಣನ ಜೊತೆ ಹೋಗ್ ಬರೋ ನೀನು ಈ ವರ್ಷ ನನ್ಗೋಸ್ಕರನಾದ್ರೂ ದುರ್ಗ ಜಾತ್ರೆಗೆ ಬರ್ಲೇಬೇಕು ಪ್ಲೀಸ್. ನಾವೇನ್ ಅಲ್ಲೇ ಇರೋದಕ್ಕ ಹೋಗ್ತಾ ಇದೀವಿ. ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ತೀವಲ್ಲಮ್ಮ. ಆಯ್ತು. ಜಾಗ ಬಿಡಿ, ಜಾಗ ಬಿಡಿ. ಹಿಂದೋಗಿ, ಹಿಂದೋಗಿ. ಚಂಡ ಮಾಡ್ಬಿಟ್ಟೆ ಸಾಯಿಬ್ರಿಗೆ ಬರ್ಬೇಕ್ರ. ಬನ್ನಿ. ಏನ್ ಪೂಜಾರಪ್ಪ, ಊರ್ನವರೆಲ್ಲ ಸೇರಿ ಆ ಎಳೆ ಧಣೆ ಕೈಲಿ ಆರತಿ ಎತ್ಸಿ ಸ್ವಾಮಿ ತೇರ್ ಎಳಿಬೇಕು ಅಂತ ತೀರ್ಮಾನ ತಕೊಂಡ್ಬಿಟ್ರಲ್ಲ. ಏಟೊತ್ತಾದ್ರೂ ಅವನ ಅಡ್ರೀಸ್ ಇಲ್ವಲ್ಲ, ಹೆಂಗಾದ ಹೆಂಗೆ? ಅಲ್ರಿ, ನಾವು ಕಾಯೋದಲ್ದೆ ಎಸ್ ಪಿ ಸಾಹೇಬ್ರು ಬೇರೆ ಕಾಯ್ಬೇಕೇನು? ಸಾಲದಕ್ಕೆ ಆ ದೇವ್ರು ಕಾಯ್ಬೇಕೇನ್ರ? 12 ಗಂಟೆಗೆ ಇನ್ನ 2 ನಿಮಿಷ ಇದೆ. ಅಷ್ಟ್ರಲ್ಲಿ ದಣಿಯವ್ರು ಖಂಡಿತ ಬಂದೇ ಬರ್ತಾರೆ. ಸೌಭಾಗ್ಯ, ಇಷ್ಟೊಂದು ಜನಗಳ ಅಭಿಮಾನ ಗೆದ್ದಿರೋ ಆ ದಣಿ ಯಾರೇ? ಅವರೇ ನಮ್ಮೂರಿನ ಧಣಿ, ಅಂದ್ರೆ ನಮ್ಮಣ್ಣ ಗೋಪಿನಾಥ್. ಜನಗಳ ನೂಕಾಟ ಜಾಸ್ತಿ ಆಗ್ತದೆ. ನೀನು ಸೌಭಾಗ್ಯ ಹೋಗಿ ಎಲ್ಲ ಎತ್ತರವಾದ ಜಾಗದಲ್ಲಿ ನಿಂತ್ಕೊಂಡು. ಬಾರಿ ಸೌಭಾಗ್ಯ. ಹಾ, ಹೇಳಿರಿ. ಬಾರಿ ಹೋಗೋಣ. ಹೋಗೋಣ. ಅಣ್ಣ! ವಾಣಿ, ನಿನ್ಗೇನಾಗಿಲ್ಲ ತಾನೆ? ಏನೂ ಆಗಿಲ್ಲ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಗೋಪಿ. ನೀವು ಅಣ್ಣ, ಇವ್ರು ಮಿಸ್ಟರ್ ಶ್ರೀಧರ್ IPS. ಈ ಜಿಲ್ಲೆಗೆ ಹೊಸದಾಗಿ ಬಂದಿರೋ SP ಸಾಹೇಬ್ರು. ನೈಸ್ ಮೀಟಿಂಗ್. ಇಟ್ಸ್ ಮೈ ಪ್ಲೆಷರ್. ಇವ್ರ ತಂಗಿ ವಾಣಿ, ಮೈ ಕ್ಲೋಸ್ ಫ್ರೆಂಡ್. ನಮಸ್ಕಾರ. ನಮಸ್ತೆ. ಬೈ ದ ಬೈ ಮಿಸ್ಟರ್ ಗೋಪಿನಾಥ್, ನೀವು ಈ ಊರಿಗೆ ಬಂದ್ಮೇಲೆ ಈ ಊರಿನ ಜನ ನೆಮ್ಮದಿಯಿಂದ ಉಸಿರಾಡೋ ಹಾಗೆ ಮಾಡಿರೋ ನಿಮ್ ಸಾಹಸದ ವಿಷಯ ಕೇಳಿ ನನ್ಗೆ ತುಂಬಾ ಸಂತೋಷ ಆಯ್ತು. ಸೌಭಾಗ್ಯ, ನಮ್ಮೂರ್ ಜಾತ್ರೆ ಎಲ್ಲ ತೋರಿಸ್ಕೊಂಡು ಇವ್ ನನ್ನ ಮನೆಗೆ ಊಟ ಕರ್ಕೊಂಬ. ಸರಿ ಅಣ್ಣ. ಸಾರಿ ಮಿಸ್ಟರ್ ಗೋಪಿನಾಥ್, ಇವತ್ತು ಸಂಜೆ DIG ಜೊತೆ ಮೀಟಿಂಗ್ ಇದೆ, ಅಟೆಂಡ್ ಮಾಡ್ಲೇಬೇಕು. ನಮ್ಮೂರಿಗೆ ಬಂದು ಹಾಗೆ ಹೋಗೋದಾ? ನೋಡಿ, ನೀವು ನಮ್ಮನೆಗೆ ಬಂದು ನಮ್ಮ ಆತಿಥ್ಯನ ಸ್ವೀಕರಿಸಲೇಬೇಕು. ಅಣ್ಣ, ಅವರಷ್ಟು ವಿಶ್ವಾಸದಿಂದ ಕರೀತಾ ಇದ್ದಾರೆ. ಕೊನೆ ಪಕ್ಷ ಒಂದಿನಾದ್ರೂ ಇದ್ದು ಹೋಗೋದು ಒಳ್ಳೇದಣ್ಣ. ಆಯ್ತಮ್ಮ, ಆದ್ರೆ ನಾನಿರೋದಿಲ್ಲ. ನಿಮ್ ಜೊತೆ ಊಟ ಮಾಡ್ಕೊಂಡು ಹೊರಟೋಗ್ತೀನಿ. ನೀನ್ ನಿನ್ ಫ್ರೆಂಡ್ ಜೊತೆ ಒಂದಿನ ಏನೋ 2 ದಿನ ಬೇಕಾದ್ರೆ ಇದ್ದು ಯಾಕೆ ಸುತ್ತಾಡ್ಕೊಂಡ್ ಬಾ. ಓಕೆ? ಓಕೆ ಅಣ್ಣ. ಅಮ್ಮ, ಶ್ರೀಧರ್ ಅಂತ SP ಆಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇವ್ರ ಅವ್ರ ತಂಗಿ ವಾಣಿ. ನಮಸ್ಕಾರ. ಕೂತ್ಕೊಳ್ಳಿ. ಮಿಸ್ಟರ್ ಗೋಪಿನಾಥ್, ನೀವು ಸ್ವಲ್ಪ ನಿಧಾನಕ್ಕೆ ತಿನ್ಬೇಕು. ಯಾಕೆ ಶ್ರೀಧರ್? ಘಮ ಅಂತಿರೋ ರುಚಿಯಾದ ಅಡ್ಗೆನ ಸ್ವಲ್ಪ ಜಾಸ್ತಿ ತಿನ್ಬೇಕು ಅಂತಿದ್ದೀನಿ. ಸಂಕೋಚ ಪಟ್ಕೊಳ್ದೆ ಹೊಟ್ಟೆ ತುಂಬಾ ಊಟ ಮಾಡಿ. ಅಯ್ಯೋ, ಮೆಲ್ಲಿಗೆ ನೀರು. ಇಲ್ಲಿ ಥ್ಯಾಂಕ್ಸ್. ಕೂತ್ಕೊಳ್ಳಿ. ಸೌಭಾಗ್ಯ, ಈ ಹಳ್ಳಿಲಿ ನೋಡುವಂತ ಪ್ಲೇಸ್ ಯಾವ್ದು ಇಲ್ವೇನೆ? ಯಾಕಿಲ್ಲ? ನೋಡಿದ ತಕ್ಷಣ ಮನಸ್ಸಲ್ಲಿ ನಿಲ್ಲುವಂತ ಪುರಾತನವಾದ ದೇವಸ್ಥಾನ ಇದೆ, ವೆರಿ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದೆ, ತುಂಬಾ ಡೇಂಜರಸ್ ಆಗಿರೋ ವೈಲ್ಡ್ ಅನಿಮಲ್ಸ್ ಫಾರೆಸ್ಟ್ ಇದೆ. ವಾವ್, ವೈಲ್ಡ್